ಜೆ ಎಲ್ಲ ಹೇಳಿದಾನ? ಹಾಂ ಮೇಡಮ್ ಹೇಳಿದ್ದಾರೆ. ನೋಡು, ಇನ್ನು ಸ್ವಲ್ಪ ಹೊತ್ತಲ್ಲಿ ಭೂಮಿಕಾ ಮಗುನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾಳೆ. ಅವಳು ಹೋಗೋ ಗಾಡಿನ ಬ್ರೇಕ್ ಫೇಲ್ ಮಾಡಿಸು. ಸರಿ ಮೇಡಮ್. ನಡಿ. ಮೇಡಮ್ ಕೆಲಸ ಆಯಿತು. ಇನ್ನು ಅಕೌಂಟಿಗೆ ದುಡ್ಡು ಬಂದು ಬೀಳತ್ತೆ. ಯಾರು ಕಾಣಿಸ್ತಿರೋ ಥರ ಎಸ್ಕೇಪ್ ಹಾಕೋ. ಹಾಂ ಮೇಡಮ್. ಹೊರಡೋಡು. ಸಾರಿ ಗೆಳೆಯ, ಆಗಲೇ ಏನೋ ವಿಷಯ ಹೇಳ್ತಾ ಇದ್ದೆ. ಮೀಟಿಂಗ್ ಹೋಗೋ ಅರ್ಜೆಂಟಲ್ಲಿ ಅದು ಅಬ್ರಪ್ಟಾಗೆ ಕಟ್ಟಾಗೋಯ್ತು. ಅದೇನು ಅದಕ್ಕೇನೋ ಕನ್ಸು ಬಿತ್ತು ಕನ್ವರ್ಸ್ತಾ ಇದ್ದೋ ಅಂದಲ್ಲ, ಏನಾದರೂ ಹಿಂಡ್ಕಿಂಡ್ ಕೊಟ್ಬಿಟ್ಟೆ ಇನ್ನೊಂದು ಮಗು ಬಗ್ಗೆ? ಇಲ್ಲಪ್ಪ, ಇಲ್ಲ. ಆರಾಮಾಗಿದ್ದಾರೆ ತಾನೇ ಈಗ? ಹಾಂ, ಆರಾಮಾಗಿದ್ದಾರೆ. ಮಗು ಸಿಕ್ಕಿದ ತಕ್ಷಣ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ಕಣ. ಅಲ್ಲ, ಶಾಕ್ ಆಗುತ್ತೆ ನಿಜ. ಆದರೂ ನನಗಾಗಿರೋದು ಒಂದಲ್ಲ 2 ಮಗು ಅಂತ ಗೊತ್ತಾದ ತಕ್ಷಣ ಅವ್ರ ಸಂತೋಷಕ್ಕೆ ಮಿತಿನೇ ಇರಲ್ಲ. ನಿಜ ಕಣ, ತುಂಬಾ ಖುಷಿ ಪಡ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಮಗು ಬಗ್ಗೆ ಅವ್ರಿಗೆ ಒಂದು ಪೊಸೆಸಿವ್ನೆಸ್ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ. ಒಂಥರ ಮೆಂಟಲ್ ಬ್ಯಾಲೆನ್ಸ್ ಇರುತ್ತೆ, ಟೆನ್ಷನ್ ಇರಲ್ಲ, ಹ್ಯಾಪಿಯಾಗಿ ಆರಾಮಾಗಿರ್ಬೋದು. ಟೆನ್ಷನ್ ಕಡಿಮೆ ಆಗುತ್ತಲ್ಲ, ನನಗೆ ಅದು ಬೇಕಾಗಿರೋದು. ಆಮೇಲೆ ಫಾಲೋಅಪ್ ಮಾಡೋಕೆ ಹೇಳಿದ್ದಲ್ಲ, ಫೋನ್ ಮಾಡಿದ್ದೆ ಅವ್ರಿಗೆ. ನಾನು ರೆಗ್ಯುಲರ್ ಫಾಲೋಅಪ್ಪಲ್ಲೇ ಇದ್ದೀನಿ. ನೆನ್ನೆನೂ ಕಾಲ್ ಮಾಡಿದ್ದೆ, ಯಾವುದೋ ಒಂದು ಹಿಂಟ್ ಸಿಗೋ ಥರ ಇದೆ ಅಂತ ಹೇಳಿದ್ದಾರೆ. ಕನ್ಫರ್ಮ್ ಆದ ತಕ್ಷಣ ಫೋನ್ ಮಾಡ್ತಾರಂತೆ. ಇಲ್ಲ ನೋಡು, ಅವರೇ ಕಾಲ್ ಮಾಡ್ತಿದ್ದಾರೆ. ಸರ್ ನಮಸ್ಕಾರ, ಆ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಹೌದು ಸರ್, ಇನ್ಫಾರ್ಮೇಶನ್ ಸಿಕ್ಕಿದೆ. ಸರ್, ನಾನು ಗೌತಮ್ ದಿವಾನ್. ಮಗು ಬಗ್ಗೆ ಗೊತ್ತಾಯ್ತಾ? ನಿಮ್ಗೊಂದು ಲೊಕೇಶನ್ ಕಳಿಸ್ತೇನೆ, ಇಮಿಡಿಯೇಟ್ ಆಗಿ ಬಂದ್ಬಿಡಿ ಸರ್. ಹಾಂ ಸರ್, ಈಗಲೇ ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೆಡಿ ಇದೆಯೇನಪ್ಪ? ನಾವು ಮಾತಾಡ್ಕೊಂಡಾಗೆ ಗಾಡಿ ಮನೆಯಿಂದ ಹೊರಟಿದೆ ಆ್ಯಂಡ್ ನಾವು ಅಂದ್ಕೊಂಡಿದ್ದ ರೂಟಲ್ಲೇ ಬರ್ತಿದೆ. ಆ್ಯಂಡ್ ಗಾಡಿ ನಂಬರು ಸರಿ ಸರ್, ಬರಲಿ, ಅದು ನಾನು ನೋಡ್ಕೊತೀನಿ. ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಬಾರ್ದು ಕಣ. ನೋಡೋದಕ್ಕೆ ಅದು ಪಕ್ಕ ಆಕ್ಸಿಡೆಂಟ್ ಥರನೇ ಇರಬೇಕು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಡೌಟ್ ಬರಬಾರ್ದು. ಹೆಂಗೆ ಗುದ್ದಬೇಕು ಅಂದರೆ ಅವಳ ಮಗು ಅಪ್ಪಚ್ಚೆ ಆಗ್ಬಿಡ್ಬೇಕು. ಲಿಟ್ರಲಿ ಸ್ಟಿಕ್ಕರ್ ಗಾಡಿ ಮತ್ತು ಬಾಡಿ ಎರಡು ಮಿಕ್ಸ್ ಆಗಿ ಅದು ಇನ್ಯಾವತ್ತೂ ರಿಪೇರಿನೇ ಆಗಬಾರ್ದು. ಆ ರೇಂಜಿಗೆ ಸ್ಕ್ರಾಪ್ ಆಗಬೇಕು. ಗಾಡಿ ಗುಜರಿಗೆ ಆ್ಯಂಡ್ ಬಾಡಿ ಸ್ಮಶಾನಕ್ಕೆ, ಆ ರೇಂಜ್ ಗೋಡಿ. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಕೆಲಸ ಆಗ್ತಿದ್ದಾಗೆ ಹೋಗಿ ನೀನೇ ಪೊಲೀಸ್ ಹತ್ರ ಸರೆಂಡರ್ ಆಗ್ಬಿಡು. ಸರ್, ಗಾಡಿ ಹಿಂಗೆ ಬ್ರೇಕ್ ಫೇಲ್ಯೂರ್ ಆಗೋಯ್ತು, ಕಂಟ್ರೋಲಿಗೆ ಸಿಗಲಿಲ್ಲ, ಅದಕ್ಕೆ ಗುದ್ದುಬಿಟ್ಟೆ ಆಕ್ಸಿಡೆಂಟ್ ಆಗೋಯ್ತು, ನಾನೇ ಬಂದು ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಹೋಗಿ ತಪ್ಪೊಪ್ಕೊಂಬ. ಎಂತೆಂಥ ಕೇಸ್ ಮಾಡ್ಕೊಂಡವರು ಆರಾಮಾಗಿ ಆಚೆ ಓಡಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇದು ಯಾವುದು ಜುಜುಬಿ. ಲೀಗಲ್ ಪ್ರೊಸೀಜರ್ಸ್ ಏನೇ ಇದ್ರೂ ಅದನ್ನು ನಾನೇ ಖುದ್ದಾಗಿ ನೋಡಿಕೊಂಡು ನಿನ್ನನ್ನು ಹೊರಗಡೆ ಕರ್ಕೊಂಡ್ಬರ್ತೀನಿ. ಆ್ಯಂಡ್ ಬಂದ ಮೇಲೆ ನಿನ್ನ ಲೈಫ್ ಕಂಪ್ಲೀಟಾಗಿ ಸೆಟಲ್. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಮಗು ಬಗ್ಗೆ ಏನು ಮಾಹಿತಿ ಸಿಕ್ತಂತ್ರಲ್ಲ? ನಿಮ್ಮ ಮಗು ಕಾಡಲ್ಲಿ ಕಳ್ತನ ಆಗಿತ್ತಲ್ಲ, ಆ ಕಾಡಿನ ಇನ್ನೊಂದು ಬದಿಲಿ ಮಗು ಸಿಕ್ಕಿದೆ ಅಂತೇಳಿ ಲೋಕಲ್ ಪೊಲೀಸ್ ಸ್ಟೇಷನಿಂದ ನನಗೆ ಇನ್ಫಾರ್ಮೇಶನ್ ಬಂದಿದೆ. ನೀವು ಅಲ್ಲಿಗೆ ಹೋದ್ರೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಸರಿ ಸರ್. ಸರ್, ಯಾವ್ರಿಗೆ ಹೋಗಬೇಕು? ಶಿವನಹಳ್ಳಿ ಪೊಲೀಸ್ ಸ್ಟೇಷನ್ ಸರ್. ನೀವು ಅಲ್ಲಿಗೆ ಹೋಗಿ ಎಲ್ಲ ಮಾಹಿತಿನೂ ಕೊಡ್ತೇನೆ. ನನ್ನ ಅಧಿಕಾರಿ ನಾನು ಹೇಳಿದ್ದೀನಿ, ನಾನು ಆಲ್ರೆಡಿ. ಥ್ಯಾಂಕ್ ಯು ಸರ್. ಹಲೋ, ಇಲ್ಲಿಂದ ಹೊರಟಿದ್ದಾರೆ ಅವ್ರೀಗ. ಅವ್ರಿಗೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡಪ್ಪ ನೀವು ಸ್ವಲ್ಪ. ಇನ್ನೊಂದು 20-30 ನಿಮಿಷದಲ್ಲಿ ಬರ್ತಾರೆ ಅಲ್ಲಿಗೆ. ಅದಕ್ಕೆ ನಾನು ತುಂಬ ಫಾಸ್ಟಾಗಿ ಏನು ಹೋಗ್ತಿಲ್ಲ ಅಲ್ಲ. ಯೂಶಲಿ ಏನು ಗೊತ್ತಾ, ನಾನು ತುಂಬ ಫಾಸ್ಟ್ ಹೋಗ್ತೀನಿ. ನನ್ನ ಪಕ್ಕದಲ್ಲಿರೋರು ಫುಲ್ ಕಂಗಾಲ್ ಆಗ್ಬಿಡ್ತಾರೆ. ಅದಕ್ಕೆ ಯಾರಾದ್ರೂ ನಂಗೆ ಹೇಳ್ತಾ ಇರಬೇಕು ಸ್ವಲ್ಪ ಸ್ಲೋ ಹೋಗು ಅಂತ. ಇಲ್ಲ ಇಲ್ಲ, ನೀವು ಕರೆಕ್ಟಾಗಿ ಓಡಿಸ್ತಿದ್ದೀರಾ. ನೀವು ಹೋಗ್ತಿರೋ ಸ್ಪೀಡ್ಗೆ ಮಗು ನಿದ್ದೆನೆ ಮಾಡ್ಬಿಡ್ತು. ಅಷ್ಟು ಚೆನ್ನಾಗಿ ಓಡಿಸ್ತಿದ್ದೀರಾ ನೀವು. ಏನದ್ಕೆ ನಾನೊಂದು ಹೇಳಿದ್ರೆ ನೀವೊಂದು ಹೇಳ್ತೀರಾ?
ನಿಮ್ಮನ್ನ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡೋದು ಜವಾಬ್ದಾರಿ ನಂದಲ್ವಾ? ಇಲ್ಲಾಂದ್ರೆ ಅಣ್ಣ ಸುಮ್ಮನೆ ಇರ್ತಾನ? ಹಲೋ, ಏನಾಯ್ತು? ಗಾಡಿ ಬಂತ? ಸರ್ ನಾನು ನೋಡ್ತಾನೆ ಇದ್ದೀನಿ ಸರ್. ಇನ್ನೂ ಬಂದಿಲ್ಲ ಸರ್. ಕಾರ್ ಬರ್ತಿದೆ ಸರ್. ಬಂತ? ಸರಿ, ನಿನ್ ಗಾಡಿ ಸ್ಟಾರ್ಟ್ ಮಾಡ್ಕೊ. ಓಕೆ, ಆದಷ್ಟು ಬೇಗ ಮಾಡಿ. ಓಕೆ. ಇವನು ಇಲ್ಲೇನು ಮಾಡ್ತಿದ್ದಾನೆ? ಭೂಮಿಕಾ ಜೊತೆ ಇವನು ಹೋಗ್ಲಿಲ್ವಾ? ಏ ಡ್ರೈವರ್, ಬೈಲಿ. ಮೇಡಮ್, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಭೂಮಿಕಾ ಜೊತೆ ಹೋಗಿಲ್ವಾ? ಹೋಗಿಲ್ಲ ಮೇಡಮ್. ಮತ್ತೆ ಅವಳ ಜೊತೆ ಯಾರು ಹೋದ್ರು? ಪಾರ್ಥ ಸರ್ ಹೋದ್ರು ಮೇಡಮ್. ಸರಿ, ನೀವು ಹೋಗು. ಸರಿ ಪಾರ್ಥ ಹೋಗಿದ್ದಾನ? ಬಿಸಿ ಬರ್ತೈತೆ. ಜೈ ಜೈ ಜೈ, ಫೋನ್ ರಿಸೀವ್ ಮಾಡು ಜೈ.